ನಿನ್ನೆ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶವಾದ ಕಂಟ್ರಿ ಕ್ಲಬ್ ರೆಸಾರ್ಟ್ನಲ್ಲಿ ಉಳಿದುಕೊಂಡಿದ್ದ ನಿಶಾಂತ್, ಈತನ ಪತ್ನಿ ಚಂದನಾ ಮತ್ತು ಮಗು ಅಪಹರಣವಾಗಿತ್ತು. ಈ ಸಂಬಂಧ 4 ಜನ ಆರೋಪಿಗಳು ಪೊಲೀಸರ ಬಲೆಗೆ ಬಿದ್ದಿದ್ದು, ಇನ್ನು 3 ಪೊಲೀಸ್ ಬಲೆ ಬೀಸಿದ್ದಾರೆ. ನಗರದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾ ಬಿಟಿ ಕವಿತಾ ಅವರು ಮಾತನಾಡಿ ಮಾಹಿತಿ ನೀಡಿದರು. ಘಟನೆ ನಡೆದ 24 ಗಂಟೆಯೊಳಗೆ ಭೇದಿಸಿರುವ ಪೊಲೀಸರು ವಿಜಯಪುರ ತೋಟದ ಮನೆಯೊಂದರಲ್ಲಿ ದಂಪತಿ ಮತ್ತು ಮಗುವನ್ನು ರಕ್ಷಣೆ ಮಾಡಿದ್ದಾರೆ. ಮಲ್ಲಿಕಾರ್ಜುನ, ಯಾದಗಿರಿಯ ಈರಣ್ಣ, ಸಿದ್ದರಾಮಯ್ಯ, ವಿಜಯಪುರದ ವಿಶ್ವನಾಥ ಎಂಬ ಆರೋಪಿಗಳನ್ನು ವಶಕ್ಕೆ ಪಡೆಯಲಾಗಿದೆ. ತಲೆಮರೆಸಿಕೊಂಡಿರುವ ಬಾಗಲಕೋಟೆಯ ಪುನೀತ, ಸ್ನೇಹಿತ್, ಭೀಮನಗೌಡ ಬಂಧನಕ್ಕಾಗಿ ತನಿಖೆ ಮುಂದುವರೆದಿದೆ. ಇದು 24 ಗಂಟೆನಲ್ಲಿ ಪ್ರಕರಣ ಪೊಲೀಸರಿಗೆ ಮಾಹಿತಿ ಸಿಕ್ಕ 24 ಗಂಟೆನಲ್ಲಿ ಪ್ರಕರಣವನ್ನು ಭೇದಿಸೋದಕ್ಕೆ ಚಾಮರಾಜನಗರ ಜಿಲ್ಲಾ ಪೊಲೀಸರು ಸಫಲ ಆಗಿದ್ದಾರೆ. ಶಶಿಧರ್ ಅವರು ಮತ್ತು DSP ಅವರಾಗಿರ್ತಕ್ಕಂಥ ಲಕ್ಷ್ಮಯ್ಯ ಅವರು ತುಂಬ ಹೆಚ್ಚು ಕಾಳಜಿಯನ್ನು ತಗೊಂಡು ಪ್ರಕರಣವನ್ನು ಬೆನ್ನತ್ತಿ ನಮ್ಮ ಇತರೆ ಅಧಿಕಾರಿಗಳ ಸಹಯೋಗದೊಂದಿಗೆ ಅಪರಾಧಿಗಳನ್ನು ಬೇಗ ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಆಗಿದೆ. ಅವರಿಗೆ ನಮ್ಮ ಜಿಲ್ಲಾ ಪೊಲೀಸ್ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ಅವರು ವಿಜಯಪುರ ಜಿಲ್ಲೆ ಹೊನ್ನಳ್ಳಿ ಎನ್ನುವಂಥ ಗ್ರಾಮದ ತೋಟದ ಮನೆಯಲ್ಲಿ ಅವರನ್ನು ಇರಿಸಲಾಗಿತ್ತು. ಅದು ಪುನೀತ್ ಅವರಿಗೆ ಸೇರಿದಂಥ ತೋಟದ ಮನೆ. ಅಲ್ಲಿಂದ ಕರ್ಕೊಂಡು ಬಂದರು. ಅಣ್ಣನೇ ತಮ್ಮನನ್ನು ಕೊಲೆ ಮಾಡಿದ ಪ್ರಕರಣದಲ್ಲಿ ಕರ್ತವ್ಯ ಲೋಪವೆಸಗಿರುವ PSI, ASI ಮತ್ತು ಮುಖ್ಯಪೇದೆಯನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾ ಬಿಟಿ ಕವಿತಾ ಅಮಾನತುಗೊಳಿಸಿದ್ದಾರೆ. ಯಳಂದೂರು ಪೊಲೀಸ್ ಠಾಣೆಯ PSI ಹನುಮಂತ್ ಉಪ್ಪಾರ್, ASI ಪೂವಯ್ಯ, ಮುಖ್ಯಪೇದೆ ಪಾಷಾ ಅಮಾನತುಗೊಂಡಿರುವವರು. ಯಳಂದೂರು ಸಮೀಪದ ಇರಸವಾಡಿ ಗ್ರಾಮದಲ್ಲಿ ಅಣ್ಣ ಮಹೇಶ್ ಮತ್ತು ಗ್ರಾಮಸ್ಥ ನಿಂಗರಾಜು ನಡುವೆ ಶನಿವಾರ ಜಗಳ ನಡೆದಿತ್ತು. ತಮ್ಮ ನಾಗಯ್ಯ ಬಿಡಿಸಲು ಹೋದಾಗ ಅಣ್ಣ ಮಹೇಶ್ ಮಾರಣಾಂತಿಕ ಹಲ್ಲೆ ಮಾಡಿದ್ದ. ಗಾಯಾಳುವನ್ನು ಆಸ್ಪತ್ರೆಗೆ ದಾಖಲಿಸಿದ್ದ ಮಾಹಿತಿ ತಿಳಿದಿದ್ದರೂ ಪ್ರಕರಣ ದಾಖಲಿಸದ ಹಿನ್ನೆಲೆಯಲ್ಲಿ 3 ಪೊಲೀಸರು ಕರ್ತವ್ಯ ನಿರ್ಲಕ್ಷ್ಯ ತೋರಿದ್ದಾರೆ ಎಂದು ಅಮಾನತು ಮಾಡಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾ ಬಿಟಿ ಕವಿತಾ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ಇರಸವಾಡಿ ಗ್ರಾಮದಲ್ಲಿ ಒಂದು ಅಣ್ಣ ತಮ್ಮಂದಿರ ನಡುವೆ ಗಲಾಟೆ ಆಗಿತ್ತು. ಆ ಗಲಾಟೆನಲ್ಲಿ ಅಣ್ಣ ಮಹೇಶ್ ಅಂತಕ್ಕಂಥವ್ರು ತಮ್ಮ ನಾಗಯ್ಯ ಅನ್ನೋರಿಗೆ ಹೊಡೆದಿದ್ದರಿಂದ ಆತ ಕೆಳಗೆ ಬಿದ್ದು ಪ್ರಜ್ಞಾಹೀನನಾಗಿರ್ತಾನೆ. ಆ ಹಿನ್ನೆಲೆಯಲ್ಲಿ ಆತನನ್ನ ಯಳಂದೂರು ಆಸ್ಪತ್ರೆ, ನಂತರ ಚಾಮರಾಜನಗರ ಸಿಮ್ಸ್ ಆಸ್ಪತ್ರೆಗೆ ಸೇರಿಸಲಾಗುತ್ತೆ. ಅಲ್ಲಿ ಕೂಡ ಚಿಕಿತ್ಸೆ ಸಾಧ್ಯ ಆಗ್ತೇನೆ ಅವರನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಮೈಸೂರಿನ KR ಹಾಸ್ಪಿಟಲ್ಗೆ ಕಳಿಸಿಕೊಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಯಳಂದೂರು ಆಸ್ಪತ್ರೆ ಮತ್ತು ಚಾಮರಾಜನಗರ ಸಿಮ್ಸ್ ಆಸ್ಪತ್ರೆಯಿಂದ MLC ಮೆಮೊ ನಮ್ಮ ಯಳಂದೂರು ಪೊಲೀಸ್ ಠಾಣೆಗೆ ಬರುತ್ತೆ. ಆ MLC ಮೆಮೊವನ್ನು ಪಡ್ಕೊಂಡು ಅದರ ಮೇಲೆ ಪೊಲೀಸ್ನವರು ಕ್ರಮವನ್ನು ಕೈಗೊಂಡು ಪ್ರಕರಣವನ್ನು ದಾಖಲಿಸಬೇಕಾಗಿರುತ್ತೆ. ನಮ್ಮ PSI, ASI ಮತ್ತು HC ಅವರು ವಿಫಲ ಆಗಿ ಕರ್ತವ್ಯದಲ್ಲಿ ನಿರ್ಲಕ್ಷ್ಯತೆ ತೋರಿಸಿದ್ದರಿಂದ PSI ಹನುಮಂತ್ ಉಪ್ಪಾರ್, ASI ಪೂವಯ್ಯ ಮತ್ತು HC ಇಲಿಯಾದ್ ಪಾಷಾ ಈ 3 ಜನರನ್ನ ಕರ್ತವ್ಯದಿಂದ ಅಮಾನತು ಮಾಡಲಾಗಿದೆ. ವಿಚಾರಣೆಯನ್ನ ಪೆಂಡಿಂಗ್ ಇರಿಸಿದೆ ಮತ್ತೆ ಪ್ರಿಲಿಮಿನರಿ ಎನ್ಕ್ವೈರಿಯನ್ನ ಪ್ರಾರಂಭ ಮಾಡಲಾಗಿದೆ.